ಜಯೇಂದ್ರ ರಮಣ ಗೋವಿಂದ ಸರಿ ಗೋವಿಂದ ಸರಿ ಗೋವಿಂದ ಸರ್ ಅಲ್ಲೇ ಒಂದು ನಿಮಿಷ ಸ್ವಲ್ಪ ಎಲ್ಲ कांग्रेस पार्टी के रूपा मैडम के गेट मुझे बचेंगे सतीश जारकिहोली साहब के गेट मुझे बचेंगे कांग्रेस पार्टी के रूपा मैडम के கொஞ்சம் வர மாட்டோம் சைட்ல வா ಅದು ನೋಡ್ಲಿ ಒಂದು ನಿಮಿಷ ಅದು ನೋಡಿ ಅದ್ರ ಮೇಲೆ ಮಾಡಿದ್ರು 7 ಅಡಿ ನಾವು ಅದು ಸತ್ಯ ದಾರ ಹಾಕೋದು ಫ್ಯೂಚರ್ನಾಗ ಇದಕ್ಕೆ ಮಾಡ್ಲಿಕ್ಕೆ ಬರ್ತದೆ ನೀರು ಬೆಳೆಸ್ಲಿಕ್ಕೆ ಏನು ಬರ್ತದೆ ಹಾಂ ಸರ್ ಮಾಡ್ತೀವಿ ಸರ್ ಇದಕ್ಕೆ ಕನೆಕ್ಟ್ ಮಾಡಿಬಿಟ್ರೆ ಅಟ್ಲೀಸ್ಟ್ ಹಾಂ ಈ ಕಡೆ ನೀರು ನಿಂತ್ಕೊಳ್ಳೋದು ನೀರು ಬರುತ್ತೆ ಒಂದು 2 ಕಿಲೋಮೀಟರ್ ರಸ್ತೆ ತೋರಿಸ್ತಿಲ್ಲ ಸರ್ ಬ್ರಿಡ್ಜ್ 2 ಬ್ರಿಡ್ಜ್ ಸಿಗ್ತಾರೆ ತುಂಬ ಉಪಯೋಗ ಆಗಿದೆ ಸರ್ ಅದು ನಮ್ಮ ಜನಗಳಿಗೆ ಬಹಳ ವರ್ಷಗಳ ಅದು ನೋವು ಅವ್ರ ಕಷ್ಟ ಅದು ಇತಿಹಾಸ ಯಾರು ಮಾಡೋಕ್ಕಾಗಲ್ಲ ಮಾಡಿರ್ಲಿಲ್ಲ जय भारत जननीय तनुजाते जय हे कर्नाटक माते जय सुंदर नदीवन गणनाडे जय हे रस ऋषिगण बीडे भूदेविय मकुटದ ನವಮಣಿಯೇ ಗಂಧದ ಚಂದದ ವನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಯ ಜೀವವು ನಿನ್ನಾದೆ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಬರಳಿನ ಮಾಲೆ ಕಪಿಲ ಪತಂಜಲ ಸಮಾಧಿರನು ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಮಣುಜ ವಿದ್ಯಾನಂದ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮುಖಾಂತರ ಸಚಿವರಿಗೆ ಸ್ವಾಗತವನ್ನು ಕೋರೋಣ. ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸತಕ್ಕಂತ ಶ್ರೀ ಎಸ್ ಎನ್ ನಾರಾಯಣ ಸ್ವಾಮಿ ಕೋರುತ್ತೇವೆ.
ಎಲ್ಲರೂ ಚಪ್ಪಾಳೆ ತಟ್ಟುವುದರೊಂದಿಗೆ ಸ್ವಾಗತವನ್ನು ಕೋರಬೇಕಾಗಿ ಬಯಸ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಈ ಕಾರ್ಯಕ್ರಮಕ್ಕೆ ನಮ್ಮ ಲೋಕೋಪಯೋಗಿ ಇಲಾಖೆಯ ಅಧೀಕ್ಷಕ ಅಭಿಯಂತರಾದ ಶ್ರೀಯುತ ಜಿಸಿ ಜಗದೀಶ್ ಅವರು ಬಂದಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಆದ್ರೆ ಮನಸ್ಸಿಂದ ಅವರು ಸಾಹುಕಾರರು, ಬಡವರಿಗೆ ಕಾಳಜಿಗಾಗಿ ಅವರು ಸಾಹುಕಾರರು. ನಮ್ಗೆ ಗೊತ್ತಾಗ್ಲಿಲ್ಲ ಅವ್ರಿಗೆ ವಿಶಾಲವಾಗಿರುವಂತ ಮನಸ್ಸಿದೆ ಅನ್ನುವಂಥದ್ದು ಅರ್ಥ ಆಗಿರ್ಲಿಲ್ಲ. ಬಹಳ ಸರಳವಾಗಿ ಮೌನವಾಗಿ ಇರುವಂತದ್ದನ್ನೇ ನಾನು ಬಹಳ ದಿನಗಳಿಂದ ನೋಡ್ಕೊಂಡು ಬರ್ತಾ ಇದ್ದೆ. ಅಭಿಮಾನದಿಂದ ಅವರನ್ನ ಸತೀಶ್ ಅಣ್ಣ ಅವರು ಇವತ್ತು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಲೋಕೋಪಯೋಗಿ ಇಲಾಖೆಯ ಮಂತ್ರಿಗಳು ಆಗಿದ್ದಾರೆ. ಮಿತಭಾಷಿಗಳು, ಕಡಿಮೆನೆ ಮಾತಾಡ್ತಾರೆ, ಕೆಲಸದಲ್ಲಿ ಅವರ ಕಾಳಜಿಯನ್ನ ತೋರಿಸ್ತಾರೆ. 2-3 ಡೇಟ್ ಅಲ್ಲಿ ಕರೆದ್ವಿ, ಬರ್ಲಿಲ್ಲ ಕಾರಣಾಂತರಗಳಿಂದ. ಮತ್ತೆ ನನ್ಗೆ ಕ್ಷೇತ್ರದ ಜನತೆಗೆ ಇವತ್ ಬರ್ತಾರೆ ನಾಳೆ ಬರ್ತಾರೆ ಅಂತ ಹೇಳೋದಕ್ಕೆ ತುಂಬಾ ಮುಜುಗರ ಆಯ್ತು. ಅದಾದ್ಮೇಲೆ ಇಷ್ಟು ಕೆಲಸದ ಒತ್ತಡಗಳಲ್ಲೂ ಕೂಡ ಅವರೇ ಕರೆ ಮಾಡಿ ನಾನು ಈ ಕಾರ್ಯಕ್ರಮಕ್ಕೆ ಹೋಗ್ತೀನಿ, ಸೇತುವೆ ಕೆಲಸ ಆಗಿದೆ, ರಸ್ತೆ ಕೆಲಸ ಆಗಿದೆ, ಆ ಕ್ಷೇತ್ರಕ್ಕೆ ನನ್ನ ಡೇಟ್ ಅನ್ನ ಕೊಡಿ ಅಂತ ಅಂದ್ಬಿಟ್ಟು ಅವರ PS ಗೆ ಹೇಳಿ ನನಗೆ ಅವಕಾಶ ಮಾಡಿಕೊಡ್ತಾರೆ. ಈ ಭಾಗದ ಜನತೆಗೆ ಒಂದು ಏನು ಸೇವೆಯನ್ನ ಮಾಡಿದ್ದಾರೆ ಅನ್ನೋದನ್ನ ನೋಡಿಸ್ಬೇಕು ಅನ್ನುವಂತ ಕಳಕಳಿನ ಅವರು ಈ ದಿನ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಅರ್ಥ, ಈ ಕಾರ್ಯಕ್ರಮದ ಮಹತ್ವವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸರ್ಕಾರಕ್ಕೆ ಮತ್ತೆ ಲೋಕೋಪಯೋಗಿ ಮಂತ್ರಿಗಳಾಗಿರುವಂತಹ ಸತೀಶ್ ಜಾರಕಿಹೊಳಿ ಅಣ್ಣವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ತಂದೆಯವರು 7 ಬೀಳುಗಳನ್ನ ನೋಡಿ ಬೇರೆ ವಯಸ್ಸಿನಲ್ಲಿ ಮಾಡ್ತಾರೆ. ಸುಂದರಕಾಂಡವನ್ನ ಏನೇ ಕಷ್ಟಗಳು ಬಂದಾಗ ಓದ್ಬೇಕು ಅನ್ನುವಂತ ಪರಿಚಯನ್ನ ಮಾಡ್ತಾರೆ. ಪ್ರತಿದಿನ ನಮ್ಮ ಇಡೀ ಕುಟುಂಬದಲ್ಲಿ ನಾನು ಏನೇ ಕಷ್ಟ ಬಂದಾಗ ಸುಂದರಕಾಂಡವನ್ನ ಓದ್ಬೇಕು. ಹನುಮಂತ ಲಂಕಾವನ್ನ ಯಾವ ರೀತಿ ತಪಸ್ ಮಾಡಿ ಶ್ರದ್ಧೆಯಿಂದ ಆಗುತ್ತೆ, ತನ್ನ ಆರಾಧ್ಯ ದೈವ ರಾಮರಿಗಾಗಿ ಯಾವ ರೀತಿ ಆ ತಪಸ್ಸನ್ನ ಮಾಡ್ತಾರೆ, 7 ಬೀಳುಗಳನ್ನ ಏನೆಲ್ಲ ಅನುಭವಿಸ್ತಾರೆ ಅನ್ನೋದು ಆ ಸುಂದರಕಾಂಡದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಬಹಳ ವಿಶೇಷವಾಗಿ ಅರ್ಥ ಮಾಡುವಂಗ್ ಮಾಡ್ತಾರೆ. 6 ಗಂಟೆಗಳ ಕಾಲ ಅದನ್ನ ನಾವು ಶ್ರದ್ಧೆಯಿಂದ ಓದಿದಾಗ ಮಾತ್ರ ಅದರ ಫಲ ಸಿಗತ್ತೆ. ಅದನ್ನ ನಾವು ಮೊದಲು ಓದಿದಾಗ ಅದ್ರ ಬೆಲೆ ಅರ್ಥ ಆಗ್ತಾ ಇರ್ಲಿಲ್ಲ. ಬಹಳ ವರ್ಷಗಳ ಕಾಲ ಅದನ್ನ ಅಧ್ಯಯನ ಮಾಡಿಸ್ತಿದ್ರು. ಅದು ಒಂದು ಗುರುವಾಗಿ ನನ್ಗೆ ಪಾಠವನ್ನ ಕಲಿಸಿದರೆ ಅದು ರಾಜಕೀಯಕ್ಕೆ ಬಹಳ ಅನುಭವನ ತಂದ್ಕೊಡ್ತು ಅಂತ ನನ್ನ ತಂದೆಯವರ ಆಸೆಗಳನ್ನ ಈಡೇರಿಸುವ ಗುರಿಯಾಗಿ ನಾನು ಈ ಕ್ಷೇತ್ರಕ್ಕೆ ಕಾಲನ್ನ ಇಡ್ತೀನಿ. ಗೌರವನ ತಂದ್ಕೊಡ್ಬೇಕು, ಕ್ಷೇತ್ರದ ಸೇವೆಯನ್ನ ಮಾಡ್ಬೇಕನ್ನೋ ಅನ್ನೋಂಥ ಕನಸನ್ನ ಹೊತ್ತಿರ್ತೀನಿ. ತಂದೆಯವರು ಈ ದಿನ ಎಷ್ಟೋ ಕಷ್ಟಗಳನ್ನ 40 ವರ್ಷಗಳಲ್ಲಿ ಸೇವೆ ಮಾಡಬೇಕು, ಜನಗಳ ಸೇವೆ, ಜನಾರ್ದನ ಸೇವೆ ಅನ್ನುವಂತ ಸಂಕಲ್ಪವನ್ನ ಮಾಡಿ ಪ್ರತಿದಿನ ಅವರು ಊಟ ತಿಂದು ಮಲಗುವ ಮುಂಚೆ ಭಗವದ್ಗೀತಾದ ಒಂದು ಶ್ಲೋಕವನ್ನ ಓದೇ ಅವರು ಊಟವನ್ನ ತಗೊಂತಾರೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ಮೇಲೆ ಇಂಥವೆಲ್ಲ ಆಚರಣೆಗಳನ್ನ, ಸಂಪ್ರದಾಯಗಳನ್ನ ನಮಗೆ ಮೈಗೂಡಿಸ್ಕೊಳ್ಳುವಂಥದ್ದನ್ನ ಗುರುವಾಗಿ ನಿಂತು ನನಗೆ ರಾಜಕೀಯದಲ್ಲಿ ಇವತ್ತು ನಾನು ಇಷ್ಟು ಗಟ್ಟಿಯಾಗಿ ನಿಲ್ಲಕ್ಕೆ ಅವರ ಅನುಭವ, ಅವರ ದಾರಿ ಕೂಡ ನನಗೆ ಪಾಠ ಆಗಿದೆ. ಇವತ್ತು ಆಹಾರ ಮಂತ್ರಿಗಳಾಗಿದ್ದಾರೆ. ದೇಶದಲ್ಲಿ ಬಹಳ ಕೆಲಸಗಳನ್ನ ಮಾಡಿದಾಗ ನಮ್ಗೆ ಅದರ ಅನುಭವ ಗೊತ್ತಾಗ್ಲಿಲ್ಲ. ಕಷ್ಟ ಆಗತ್ತೆ ಯಾವುದೇ ಒಂದು ಕೆಲಸ ಪ್ರಯತ್ನ ಮಾಡಿದಾಗ. ಅದಾದ್ರೆ ಈ ದಿನ ಆ ವೇದಿಕೆಯಲ್ಲಿ ನನ್ನ ತಂದೆಯವ್ರನ್ನ ಬಹಳ ಹೆಮ್ಮೆಯಿಂದ ನಾನು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಗೌರವದಿಂದ ನಾನು ಅಭಿನಂದಿಸ್ತೀನಿ ಅಂತ ಹೇಳ್ತಾ, ಯಾವಾಗ್ಲೂ ನಾನು SN ಅಣ್ಣವ್ರನ್ನ ಬಹಳ ಕಡಿಮೆ ಮಾತಾಡ್ತಾ ಇದ್ದೆ, ಕೋಪ ಇರುತ್ತೆ ಅಂತ ಇವತ್ತು ಮಾತಾಡ್ತಿರ್ಲಿಲ್ಲ. ಆದ್ರೆ ಅವರ ಒಡನಾಟದಲ್ಲಿ ಇಬ್ರು ಸೇರಿ ಕ್ಷೇತ್ರದ ಅಭಿವೃದ್ಧಿಗೆ KGF ಕ್ಷೇತ್ರ, ಬಂಗಾರಪೇಟೆ ಕ್ಷೇತ್ರ, ಇಡೀ ಜಿಲ್ಲೆಗೆ ಕೆಲಸ ಮಾಡಿಸೋ ಅಂತದ್ರಲ್ಲಿ ಯಶಸ್ವಿ ಆಗಿದೀವಿ. ಅವ್ರ ಜೊತೆ ಸೇರಿ ಕೆಲಸ ಮಾಡ್ತಾ ಇದ್ದೀನಿ. ಅಭಿಮಾನ ಇದೆ, ಗೌರವ ಇದೆ. ನನ್ನ ಸೋದರ ಸಮಾನರೆಂದು ನಂಬಿ ಅವ್ರ ಜೊತೆ ನಾನು ಒಡನಾಟದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಬಹಳ ವಿಶೇಷವಾಗಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನ ಅಭಿವೃದ್ಧಿ ಮಾಡ್ತೀನಿ. 2 ಕ್ಷೇತ್ರಕ್ಕೆ, KGF ಕ್ಷೇತ್ರಕ್ಕೆ, ಬಂಗಾರಪೇಟೆ ಕ್ಷೇತ್ರಕ್ಕೆ ಉದ್ಯೋಗ ಸೃಷ್ಟಿ ಮಾಡುವಂತದ್ರಲ್ಲಿ ಪ್ರಾಮಾಣಿಕವಾಗಿರೋ ಪ್ರಯತ್ನ ಮಾಡೋಣ ಅಂತ ನನ್ನ ಜೊತೆ ನಿಂತು
ಬೆನ್ನಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಿ ಕ್ಷೇತ್ರದ ಅಭಿವೃದ್ಧಿ ಕಡೆ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿರೋ ಪ್ರಯತ್ನ ಮಾಡಬೇಕು. ಜನರ ಆಶೀರ್ವಾದಕ್ಕೆ ನಾವು ನಮ್ಮ ಸೇವೆಯನ್ನ ಸಮರ್ಪಣೆ ಮಾಡಬೇಕು ಅನ್ನುವಂತ ಸಂಕಲ್ಪ ತೊಟ್ಟಿದ್ದೇವೆ ಅಂತ ಹೇಳ್ತಾ, ವಿಶೇಷವಾಗಿ ಏನೇ ಈ ಭಾಗದಲ್ಲಿ ಕಾರ್ಯಕ್ರಮಗಳಾದಾಗ ಈ ಭಾಗದ ಮುಖಂಡರು ಪ್ರಭಾವಿಗಳಾಗಿ ಮತ್ತೆ ಪಕ್ಷ ಅಂತ ಅವರು ಎಲ್ಲೇ ಇದ್ರು ಕೂಡ ಜನಸೇವೆ ಮಾಡುವಂತ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ತುಂಬ ಮನಸ್ಸಿಂದ ಕಾರ್ಯಕ್ರಮಗಳಿಗೆ ಕರೆದ್ರೆ ಬರ್ತೀವಿ ಅಂತ ಹೇಳಿ ಪಕ್ಷಕ್ಕೆ ಈಗ ತಾನೇ ಸೇರ್ಪಡೆ ಆಗಿರುವಂತ ನಾರಾಯಣ ಸ್ವಾಮಿ ಅಣ್ಣವರು ಕೂಡ ಇವತ್ತು ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ಈ ಭಾಗದ ಅಭಿವೃದ್ಧಿ ಬಗ್ಗೆ ಬಹಳ ಕಾಳಜಿ ಇದೆ. ಜನರ ಮನಸ್ಸಲ್ಲಿ ಬಹಳ ಒಳ್ಳೆ ಒಡನಾಟವನ್ನ ಇಟ್ಕೊಂಡಿದ್ದಾರೆ. ಇವತ್ತೆಲ್ಲ ಮುಖಂಡರು ಯಾರ್ಯಾರು ವೇದಿಕೆಯನ್ನ ಅಲಂಕರಿಸಿದ್ದಾರೆ ಅವರೆಲ್ಲ ಪ್ರಭಾವಿ ಮುಖಂಡರು, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಮುಖಂಡರು ಈ ವೇದಿಕೆಯನ್ನ ಅಲಂಕರಿಸಿದ್ದಾರೆ. ಅವರೆಲ್ಲರೂ ವಿಶೇಷವಾಗಿ ಇವತ್ತು ನತ್ತ ಮತ್ತು ಪಾಲಾರು ಗ್ರಾಮ, ಕಳ್ಳಿಗುಪ್ಪ ಗ್ರಾಮಗಳಿಗೆ ಹಾದು ಹೋಗುವ ಮಾರ್ಗದಲ್ಲಿ ಏನು ಸೇತುವೆಗಳನ್ನ ಹಬ್ಬದ ದಿನವನ್ನ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಈ ಭಾಗದಲ್ಲಿ 10-20 ಹಳ್ಳಿಗಳಿಗೆ ಇದೊಂದು ರಸ್ತೆ ಮತ್ತೆ ಸೇತುವೆಗಳ ಸಂಪರ್ಕದ ಲೋಕಾರ್ಪಣೆ ಮಾಡ್ಲಿಕ್ಕೆ, ಮತ್ತೆ ಬಹಳ ವರ್ಷಗಳ ದಶಕಗಳ ಕನಸಾಗಿದ್ದಂತ ರೈತರದು, ವಿದ್ಯಾರ್ಥಿಗಳದು, ವಿಶೇಷವಾಗಿ ಹೆಣ್ಮಕ್ಳು ಈ ಭಾಗದಲ್ಲಿ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ಗರ್ಭಿಣಿ ಸ್ತ್ರೀಯರಿಗೆ ನನಗೆ ಒಂದ್ಸತಿ ಆ ಊರ್ಗ್ ಹೋಗ್ ಬಂದಾದ್ಮೇಲೆ ಮತ್ತೆ ಮುಖ ತೋರಿಸ್ಲಿಕ್ಕೆ ತುಂಬಾ ಮುಜುಗರ ಆಗ್ತಾ ಇತ್ತು. ಇದು 1 ಕೋಟಿಯಲ್ಲೋ 50 ಲಕ್ಷದಲ್ಲೋ ಕೆಲಸ ಮಾಡುವಂತ ಪರಿಸ್ಥಿತಿ ಇರಲಿಲ್ಲ. ಇದಕ್ಕೆ ಕೋಟ್ಯಾಂತರ ರೂಪಾಯಿಯನ್ನ ತರುವಂತ ಕಷ್ಟ ಇತ್ತು. ಆ ಸಂದರ್ಭದಲ್ಲಿ ಇಂದಿನ 5 ವರ್ಷಗಳಲ್ಲಿ ನಾನು ಯಾವುದೇ ಒಂದು ಅನುದಾನನ ತರ್ಲಿಕ್ಕೆ ಅವಕಾಶ ಆಗಿರಲಿಲ್ಲ. ಸರ್ಕಾರ ಬಂದಾದ್ಮೇಲೆ ಅನುದಾನ ಕೇಳುವಂತ ಸಂದರ್ಭ ಬಂದಾಗ ಶಾಸಕರಿಗೆ ಒಂದು ಇತಿಮಿತಿ ಇತ್ತು. ನಾವು ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಬೇಕು ಯಶಸ್ವಿಯಾಗಿ ಅಂದ್ರೆ ಸರ್ಕಾರದ ಜೊತೆ ಪ್ರತಿಯೊಬ್ಬ ಶಾಸಕರು ಬಹಳ ಜವಾಬ್ದಾರಿಯಿಂದ ನಡ್ಕೋಬೇಕು ಅನ್ನುವಂತ ಒಂದು ಕಿವಿ ಮಾತು ಮುಖ್ಯಮಂತ್ರಿಗಳು ಹೇಳಿದಾಗ ಭಯದ ವಾತಾವರಣದಲ್ಲಿದ್ವಿ ಅನುದಾನವನ್ನ ಕೇಳಲಿಕ್ಕೆ. ಸಮಸ್ಯೆಯ ಬಗ್ಗೆ ಸ್ಕೂಲ್ ಮಕ್ಕಳು ಸೇತುವೆನ ದಾಟ್ಲಿಕ್ಕೆ ಆಗುವಂತ ಕಷ್ಟದ ಪರಿಸ್ಥಿತಿಯನ್ನ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡಿದೆ. ಫೋಟೋಸ್ ತಗೊಂಡೋದೆ, ಆಂಬ್ಯುಲೆನ್ಸ್ ಬರುವಂತದ್ದು, ಸ್ಕೂಲ್ ಬಸ್ ಬರುವಂತದ್ದು, 2 ವೀಲರ್ಸ್ ಬೇತ್ಮಂಗ್ಲ ಕೆರೆಗೆ ನೀರಲ್ಲಿ ಮುಳುಗಿರುವಂತದ್ದು, ಇಂಥವೆಲ್ಲ ಫೋಟೋಸ್ ತಗೊಂಡೋಗಿ ಸದನದಲ್ಲಿ ನಾನು ಅವರಿಗೆ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡಿದೆ. ಮೌನವಾಗಿದ್ದಿದ್ ನೋಡಿ ನಂಗೆ ಆ ಅನುದಾನ ಸಿಗಲ್ಲ ಅಂತ ಸಪ್ಪೆ ಮುಖ ಹಾಕೊಂಡು ವಾಪಸ್ ಬರ್ತೀನಿ. ಮೌನವಾಗಿರ್ತಾರೆ, ರಿಯಾಕ್ಷನ್ನೇ ಇಲ್ಲ. ಯಾವ್ದಾದ್ರು ಒಂದು ಸಮಸ್ಯೆ ಬಂದಾಗ ಆಕ್ಷನ್ ರಿಯಾಕ್ಷನ್ ಇರ್ಬೇಕಲ್ಲ, ಏನೂ ರಿಯಾಕ್ಷನ್ ಇರ್ಲಿಲ್ಲ. ಏನಪ್ಪ ಇಷ್ಟು ಮೌನವಾಗಿದ್ದಾರೆ, ಇನ್ನೇನು ನಂಗೆ ದಾರಿ ಇಲ್ಲ ಅಂದ್ಬಿಟ್ಟು ನಾನು ಅವತ್ತು ವಾಪಸ್ ಬರ್ತೀನಿ. ಅದಾದ್ಮೇಲೆ ತದನಂತರ ದಿನಗಳಲ್ಲಿ ಮತ್ತೆ ನಾನು ಕೇಳಿದಾಗ ಖಂಡಿತ ನಿಮಗೆ ಆ ಅನುದಾನ ಹಾಕೊಡ್ತೀನಿ ಅಂತ ಇನ್ನೊಂದು ಸೆಷನ್ ಬರೋ ಅಷ್ಟರಲ್ಲಿ ನನಗೆ ಕರೆದು ಹೇಳಿದಾಗ ನನಗೆ ಆದಂತ ಸಂತಸ ಇನ್ನು ಎಂಥದೇನೋ ಆ ದಿನ ಆ ಕ್ಷಣನ ನಾನು ಮೈ ತುಂಬಿಕೊಳ್ಳೋಕೆ ಆಗ್ಲಿಲ್ಲ. ಆ ತರ ಒಂದು ವಿಶೇಷವಾಗಿರುವಂತ ವ್ಯಕ್ತಿ ಇದ್ದಾರೆ ನಮ್ಮ ಸರ್ಕಾರದಲ್ಲಿ. ಒಂದು 5-6 ಜನ ಬಹಳ ಪ್ರಭಾವಿಗಳು, ವಿಶೇಷವಾಗಿರುವಂತ ಗುಣಗಳಿದ್ದಾರೆ. ಅವ್ರನ್ನ ನೋಡಿ ಕಲಿಯುವಂತದ್ದೇ ನಾವು ಜಾಸ್ತಿ ಇದೆ. ಅಂತ ವಿಶೇಷವಾಗಿರೋ ಗುಣಲಕ್ಷಣಗಳಿದಾವೆ. ಜನರ ಕಾಳಜಿಗೆ ಸ್ಪಂದಿಸ್ತಾರೆ. ಬಡವರು, ರೈತರು, ಅಸಹಾಯಕರು ಅನ್ನುವಂತ ವಿಚಾರದಲ್ಲಿ ವಿಶೇಷವಾಗಿರುವಂತ ಆಸಕ್ತಿ, ಗೌರವವನ್ನ ಬೆಳೆಸ್ಕೊಂಡಿದ್ದಾರೆ. ಮೌಢ್ಯತೆ ವಿರುದ್ಧವಾಗಿ ಹೆಜ್ಜೆ ಇಡುವಂತ ವ್ಯಕ್ತಿ. ಅದಾದ್ಮೇಲೆ ನಾನು ಅವರನ್ನು ಜಾಸ್ತಿ ಅನುಭವದಲ್ಲಿ ನೋಡಿರುವಂತದ್ದು ಸರಳತೆ. ಬಹಳ ಸರಳತೆಯಿಂದ ಇರ್ತಾರೆ. ಯಾರು ಅವ್ರ ಹಿಂದ್ಗಡೆ ಒಂದು PA ಇರಲ್ಲ, ಗನ್ಮ್ಯಾನ್ ಇರಲ್ಲ, PS ಇರಲ್ಲ, ಯಾರು ಇರಲ್ಲ. ಎಷ್ಟು ಸರಳತೆಯನ್ನ ಅವರು ಮೈ ತುಂಬಿಕೊಂಡಿದ್ದಾರೆ. ಇಂತಹ ಸಾಹುಕಾರರನ್ನ ನನ್ನ ಕ್ಷೇತ್ರಕ್ಕೆ ಕಳಿಸೋದು, ಅಭಿನಂದಿಸೋದು. ಇವತ್ತು ಈ 16 ಹಳ್ಳಿಗಳಲ್ಲಿ ಹಬ್ಬದ ವಾತಾವರಣ. ಇದು ಸೇತುವೆ ಅಂತ ನಾವು ಇನಾಗ್ರೇಟ್ ಮಾಡ್ತಾ ಇಲ್ಲ. 50 ವರ್ಷಗಳಲ್ಲಿ ಈ ಭಾಗದ ರೈತರ ಸಮಸ್ಯೆ, ವಿದ್ಯಾರ್ಥಿಗಳ ಸಮಸ್ಯೆ, ಹೆಣ್ಮಕ್ಕಳ ಸಮಸ್ಯೆ, ವ್ಯಾಪಾರಿಗಳ ಸಮಸ್ಯೆ ಬಗೆಹರಿಸಿದ್ದಾರೆ. ಇವತ್ತು ಈ ಭಾಗದಲ್ಲಿ ವಿಶೇಷವಾಗಿ ತೀಗೊಲ್ಲಹಳ್ಳಿ ಪಂಚಾಯತಿ, ಬೇತ್ಮಂಗ್ಲ ಪಂಚಾಯತಿ, ಉಲ್ಕೂರು ಪಂಚಾಯತಿಗಳಲ್ಲಿ ವಿಶೇಷವಾಗಿರುವಂತಹ ಹಬ್ಬದ ವಾತಾವರಣವನ್ನ ನಾವು ಆಚರಣೆ ಮಾಡ್ತಾ ಇದೀವಿ. ಬಹಳ ಅಭಿಮಾನದಿಂದ ಇವತ್ತು ರೈತರೇ ವಿಶೇಷವಾಗಿ ಬಂದಿದ್ದಾರೆ. ಅದರ ಜೊತೆಯಲ್ಲಿ ನಾವು ರಸ್ತೆ ಸೇತುವೆನೇ ನಿಮ್ಮಿಂದ ಸೇವೆ ಮಾಡಿಸ್ಕೊಂಡಿದೀವಿ. ಲೋಕೋಪಯೋಗಿ ಇಲಾಖೆ ಬಹಳ ಜವಾಬ್ದಾರಿಯಿಂದ ತಾಲೂಕು ಆಡಳಿತ ಸೌಧವನ್ನ ಕಟ್ಟೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ KGF ಕ್ಷೇತ್ರದಲ್ಲಿ. ಅದಾದ್ಮೇಲೆ KGF ನ ನಗರ ಭಾಗದಲ್ಲಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಜಾಗದಲ್ಲಿರುವಂತ ರಾಜಗೋಪುರ ದೇವಸ್ಥಾನವನ್ನ ಕಟ್ಟುವಂತದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಅದಾದ್ಮೇಲೆ ನಮಗೆ KGF ನಗರ ಭಾಗದಲ್ಲಿ ಅಂಬೇಡ್ಕರ್ ಅವರ ನಾಲೆಡ್ಜ್ ಸೆಂಟರ್, ಸೋಷಿಯಲ್ ರಿಫಾರ್ಮರ್ ಅವರ 11 ಕೋಟಿಯಲ್ಲಿ ಅವರ ಒಂದು ಸಂಕೀರ್ಣವನ್ನ ಕಟ್ಟುವಂತದ್ರಲ್ಲಿ ಲೋಕೋಪಯೋಗಿ ಇಲಾಖೆ, PWD ಇಲಾಖೆ ಅಧಿಕಾರಿಗಳು ಮತ್ತೆ ಅವರ ತಂಡ ಬಹಳ ಜವಾಬ್ದಾರಿಯಿಂದ
KPSC ಶಾಲೆಗಳು ಮತ್ತೆ ಇವುಗಳನ್ನೆಲ್ಲ ನಾವು ಇದೇ ಇಲಾಖೆಯ ಜವಾಬ್ದಾರಿಯಿಂದ ಕೆಲಸ ಮಾಡುತ್ತೆ, ಕ್ವಾಲಿಟಿ ಕೆಲಸ ಮಾಡುತ್ತೆ ಅಂತ ಜವಾಬ್ದಾರಿಯಿಂದ ಕೆಲಸವನ್ನ ತಗೊಂಡಿದ್ದೀವಿ. ಈ ಇಲಾಖೆದು ವಿಶೇಷವಾಗಿ ಬರೀ ರಸ್ತೆಗಳು ಮತ್ತೆ ಸೇತುವೆಗೆ ಸೀಮಿತ ಮಾಡದೆ ಎಲ್ಲದರಲ್ಲಿ ಅವರ ಕಾಳಜಿಯಿಂದ ಕೆಲಸ ಮಾಡೋದನ್ನ ನೋಡಿ ಬಿಲ್ಡಿಂಗ್ಸ್ ಮತ್ತೆ ಯಾವತ್ತೂ ಉಳಿದೋಗುವಂತ ಸ್ಟ್ರಕ್ಚರ್ಸ್ ನ ಕಟ್ಟಡಗಳನ್ನ ಕಟ್ಟುವಂತದ್ರಲ್ಲಿ ಅವರಿಗೆ ಬಹಳ ಜವಾಬ್ದಾರಿಯನ್ನ ಕೊಟ್ಟಿದ್ದೀವಿ. ಮಳೆ ಬರುವಂತ ಸೂಚನೆ ಇರೋದ್ರಿಂದ ನಾನು ಏನೆಲ್ಲಾ ವಿಚಾರಗಳನ್ನ ಹೇಳ್ಬೇಕಾಗಿತ್ತು ಆದ್ರೆ ಅದನ್ನ ಮೊಟಕುಗೊಳಿಸ್ತಾ ಅದಾದ್ಮೇಲೆ ಒಂದು PWD ಗೆಸ್ಟ್ ಹೌಸ್ ಈ ಭಾಗದಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ನೀವು ಮಾಡ್ತೀರಾ, ವೇದಿಕೆಯಲ್ಲಿ ಹೇಳಲೇಬೇಕು ಅನ್ನುವಂಥದ್ದಿಲ್ಲ. ಬರುವಂತ ದಿನಗಳಲ್ಲಿ ಎಲ್ಲಿ ಬಹಳ ಅವಶ್ಯಕತೆ ಇದೆ ಅಲ್ಲಿ ಸೇತುವೆಗಳು, ರಸ್ತೆಗಳು ಮತ್ತೆ ಒಂದು PWD ಗೆಸ್ಟ್ ಹೌಸ್ ನ ಪ್ರಸ್ತಾವನೆ ನಿಮ್ ಮುಂದೆ ಇಟ್ಟಿದ್ದೀನಿ. ಅದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತು ಎಲ್ಲರೂ ನಿಮ್ಮ ಆಶೀರ್ವಾದದಿಂದ ಇವೆಲ್ಲ ಶಕ್ತಿ ಮೀರಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಗ್ತಾ ಇದೆ. ಅದೊಂದು ಸಂಕಲ್ಪ, ರೈತರ ಸಂಕಲ್ಪ, ಬಡವರ ಸಂಕಲ್ಪ, ನಿಮ್ಮೆಲ್ಲರ ಪ್ರಯತ್ನದಿಂದ ಇವೆಲ್ಲ ಸೇವೆ ನಿಮ್ಮ ಮನೆ ಬಾಗಿಲಿಗೆ ಮುಟ್ಟಿಸುವಂತ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಾ ಇದೀವಿ. ಅದಕ್ಕಾಗಿ ನನ್ನ ಸರ್ಕಾರಕ್ಕೆ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿರುವಂತ ರೈತರು, ಹೆಣ್ಮಕ್ಳು ಮತ್ತೆ ವಿಶೇಷವಾಗಿ ಬಂದಿರುವಂತ ಎಲ್ಲಾ ಪಂಚಾಯಿತಿಯ ಸದಸ್ಯರು, ಅಧ್ಯಕ್ಷರು ಮತ್ತೆ ಇದೇ ಪಂಚಾಯಿತಿ ಅಧ್ಯಕ್ಷ ಆಗಿರುವಂತ ಮಂಜುನಾಥ್ ಇರ್ಬೋದು, ಈ ಭಾಗದ ಮುಖಂಡರಾಗಿರುವಂತ ವೆಂಕಟಾಚಲಪತಿ ಇರ್ಬೋದು, ಶಂಕರಣ್ಣ ಇರ್ಬೋದು, ಸುರೇಂದ್ರಣ್ಣ, ಪ್ರಸನ್ನ, 3-4 ಪಂಚಾಯತಿ ಅಧ್ಯಕ್ಷರು ಒಂದು ವಾರದಿಂದ ಇದೇ ಜಾಗದಲ್ಲಿ ಇದೇ ಭಯ ಇತ್ತು, ಮಳೆ ಬರುವ ಭಯ ಇತ್ತು, ಎಲ್ಲಾ ಪ್ರಯತ್ನ ಮಾಡಿದೀರಾ. ಅದಾದ್ಮೇಲೆ ರಾಜಕೀಯವಾಗಿ ನನ್ಗೆ ಶಕ್ತಿ ತುಂಬುವ ಗುರುಗಳ ಮಾರ್ಗದರ್ಶನದಿಂದ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಅವಕಾಶ ಆಗಿದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ. ಮತ್ತು ಮತ್ತ ಗ್ರಾಮಗಳ ನಡುವೆ ಪಾಲಾರ್ ನದಿಗೆ ಹೊಸದಾಗಿ ಬ್ರಿಡ್ಜ್ ಉದ್ಘಾಟನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನ ವಹಿಸಿದಂತ ನಮ್ಮೆಲ್ಲರ ಹಿರಿಯರು, ಆಹಾರ ಸಚಿವರಾದ ಸನ್ಮಾನ್ಯ KH ಮುನಿಯಪ್ಪ ಅವರೇ, ವಿಭಾಗದ ಶಾಸಕಿ ಸಹೋದರಿಯಾದ ಡಾಕ್ಟರ್ ರೂಪಕಲಾ ಶಶಿಧರ್ ಅವರೇ, ಮಾನ್ಯ ಶಾಸಕರಾದ ನಾರಾಯಣ ಸ್ವಾಮಿ ಅವರೇ, ಚುನಾಯಿತ ಸದಸ್ಯರು, ನಮ್ಮ ಇಲಾಖಾ ಅಧಿಕಾರಿಗಳು ಮತ್ತು ವಿಶೇಷವಾಗಿ ಇವತ್ತೇನು ಈ ಭಾಗದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿರುವಂತ ಈ ಕಾರ್ಯಕ್ರಮದ ಎಲ್ಲ ಜನ ಕೂಡ ಭಾಗವಹಿಸಿದ್ರಿ. ಮಾಧ್ಯಮದ ಮಿತ್ರರೇ, ಬಹುಶಃ ಈಗಾಗಲೇ ಸಹೋದರಿ ಹೇಳಿದ್ದಾರೆ, ಈ ಥರ ನೋವು ಕಷ್ಟ ಎಷ್ಟು ದಿನಗಳಿಂದ ಬೇಡಿಕೆ ಇತ್ತು. ಹಿಂದೆ ಸಾಕಷ್ಟು ಶಾಸಕರು ಕೂಡ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯ ಆಗಿರಲಿಲ್ಲ. ಇವತ್ತು ಅದು ವಿಶೇಷವಾಗಿ ನಮ್ಮ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಅದು ನಮ್ಮ ಶಾಸಕರ ಪ್ರಯತ್ನದಿಂದ ಇವತ್ತು ನಿಮ್ಮೆಲ್ಲರ ಏನು ಯೋಜನೆಗಳನ್ನ ಕನಸಿತ್ತು ಅದನ್ನ ನಡೆಸ ಮಾಡಿದ್ದಾರೆ. ನಿಮ್ಮ ಪರವಾಗಿ ಇಲಾಖೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ಇಂಥ ಒಂದು ಒಳ್ಳೆ ಕೆಲಸವನ್ನು ನಮ್ಮ ಗಮನಕ್ಕೆ ತರುವಂತ ಅವರು ಪ್ರಯತ್ನ ಮಾಡಿದ್ದಾರೆ. ಇಲ್ಲ ನಮ್ಗೆ ಗೊತ್ತಾಗಲ್ಲ, ಇಡೀ ರಾಜ್ಯದಲ್ಲಿ 1,00,000 ಕಿಲೋಮೀಟರ್ ವ್ಯಾಪ್ತಿ ಇದೆ, ಸುಮಾರು ಬ್ರಿಡ್ಜ್ಗಳಿದೆ. ಸುಮಾರು ಇಂಥ ಸಮಸ್ಯೆಗಳಿದ್ದಾಗ ಅದನ್ನ ಸರಿಯಾಗಿ ನಮಗೆ ಇಲಾಖೆ ಕೊಡುವಂತ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ನಮ್ಮ ಇಲಾಖೆ, ನಮ್ಮ ಸರ್ಕಾರ ಈ ಕೆಲಸವನ್ನ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ, ಇಲ್ಲಿ ಬಂದು ನೋಡಿದ್ಮೇಲೆ ಇದಕ್ಕೆ ಚಿಕ್ಕದಿದೆ ಬಹಳ. ಬಹುಶಃ ಇದು 6 ಕೋಟಿ ನಾವು ಬ್ರಿಡ್ಜ್ ಕೊಟ್ಟಿದ್ದೀವಿ ಮೇಡಮ್, 6 ಕೋಟಿ ರಸ್ತೆ ಕೊಟ್ಟಿದ್ದೀವಿ, 4 ಕೋಟಿ, ಒಟ್ಟು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಷ್ಟು ಜನರ ಬದುಕನ್ನ ಅದು ನನಸಾಗಿ ಮಾಡಿದೆ. ಅದು ವಿದ್ಯಾರ್ಥಿಗಳಿರ್ಬೋದು ಅಥವಾ ರೋಗಿಗಳಿರ್ಬೋದು, ರೈತರಿರ್ಬೋದು, ಕಾರ್ಮಿಕರಿಗೆ ಬಹಳ ಸರಳವಾಗಿ ಮುಂದೆ ಅದು ಕೋಲಾರಿಗೆ ಹೋಗೋದಿರ್ಬೋದು ಅಥವಾ ಇನ್ನಿತರ ಗ್ರಾಮಗಳಿಗೆ ಹೋಗುವಂತ ಒಂದು ಕನೆಕ್ಟಿವಿಟಿ ರಸ್ತೆ ಮಾಡಲಿಕ್ಕೆ ನಮ್ಮ ಇಲಾಖೆ ಕೂಡ ಇವತ್ತು ಬಹಳ ಅತ್ಯಂತ ಯಶಸ್ವಿಯಾಗಿದೆ ಮತ್ತು ಒಳ್ಳೆಯ ರೀತಿಯಿಂದ ಕಟ್ಟಡ ಕೂಡ ಆಗಿದೆ. ಯಾಕಂದ್ರೆ ನಾವು ಹೋಗಿದ್ದ ಮುಂಚೆ ನಮಗೆ ಭಯ ಆಗ್ತೈತೆ, ನಮ್ಮ ಕಟ್ಟಡ ಹೆಂಗಾಗಿದೆ, ಏನು ಪರಿಸ್ಥಿತಿ ಅಂತ. ಅದು ಇಲ್ಲಿ ಬಂದು ನೋಡಿದ್ಮೇಲೆ ಬಹಳ ಚೆನ್ನಾಗಿದೆ. ಇದೇ ರೀತಿ ಆದರೆ ಇನ್ನೂ ಒಳ್ಳೇದಾಗ್ತೈತೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳುತ್ತಾ, ವಿಶೇಷವಾಗಿ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಕಾಲು ಸಂಘ ಅಂತ ಒಂದು ಹೊಸ ಯೋಜನೆ ಮಾಡಿದ್ವಿ. ಕಾಲು ಸಂಘ ಅಂದ್ರೆ ಇದು ಮಲೆನಾಡಲ್ಲಿ ಮಾತ್ರ ಬರುವಂತ ಒಂದು ಯೋಜನೆ. ಅದ್ರ ಕಾಸ್ಟ್ 10 ಲಕ್ಷದಿಂದ 15, 20, ಮ್ಯಾಕ್ಸಿಮಮ್ 30 ಲಕ್ಷ. ಅದು ಇಷ್ಟೇ ಮಹತ್ವ ಇದೆ. ನಾ ಬಂದ ಮೇಲೆ ನಮ್ಮ ಸರ್ಕಾರ 100 ಮಾಡಿದ್ದೀನಿ, ಈ ಸರಿ 200 ಮಾಡ್ತಾ ಇದೀವಿ. ಅದು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ 4 ತಿಂಗಳು ಇದೇ ರೀತಿ ಮೇಡಮ್, ಈ ರೀತಿ ಚಿಕ್ಕದವ್ರು ಬಹಳ ಕೇವಲ ವಿದ್ಯಾರ್ಥಿಗಳಿಗೆ ಅಥವಾ ಒಂದು ಆಟೋ ಹೋಗ್ಲಿಕ್ಕೆ ಮಾತ್ರ ನಾವು ಮಾಡಿದ್ವಿ. ಕಳೆದ ಸಾರಿ 100 ಮಾಡಿದ್ದೇವೆ. ಈ ಸಾರಿ ಮಲೆನಾಡದಲ್ಲಿ
200 ಮಾಡ್ತಾ ಇದ್ದೀವಿ ಈ ಸಾರಿ. ಅದನ್ನ ನೋಡಿದಾಗೆ ನನಗೆ ಅದೇ ನೆನಪ ಬರುವಂತ ಆಗಿದೆ. ಅದಕ್ಕಾಗಿ ತಾವೆಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಈ ಭಾಗದಲ್ಲಿ ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತೀವಿ. ನಮ್ಮ ಬಂಗಾರಪೇಟೆ ಶಾಸಕರು ಕೂಡ ಮೇಲಿನ ಮೇಲೆ ಹೇಳ್ತಾ ಇದ್ರು ನಮ್ಮ ಭಾಗಕ್ಕೆ ಬರಬೇಕಂತ. ಅವರಲ್ಲಿ ಕೂಡ ಒಂದ್ಸಾರಿ ಹೋಗ್ಬೇಕಾಗಿದೆ. ಮುಂದಿನ ಸಾರಿ ಬಂದು ಇನ್ನೂ ಹಲವಾರು ನಿಮ್ಮ ರಸ್ತೆಗಳಿರ್ಬೋದು, ಬ್ರಿಡ್ಜ್ಗಳಿರ್ಬೋದು, ಮೇಡಮ್ ಅವರು ಹೇಳ್ತಾರೆ, ಅದನ್ನ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀವಿ. ವಿಶೇಷ ಅನುದಾನ ಕೊಡುವಂತ ಕೂಡ ಪ್ರಯತ್ನ ಈ ಭಾಗದಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಮಳೆ ಬರೋದ್ರಿಂದ ಒಂದೆರಡು ಮಾತನ್ನ ನಮ್ಮ ಹಿರಿಯರಾದ ಮುನಿಯಪ್ಪ ಸಾಹೇಬ್ ಕೂಡ ಮಾತಲ್ಲ ಅಂತ ಹೇಳಿ ಮಾತು ಮುಗಿಸಿ ನಮಸ್ಕಾರ. ನಾನು ಸಮಯರು ಮಾಜಿ ಶಾಸನ ನಾನು ಸಮಯರು ಎಲ್ಲ ತುಂಬ ದುಃಖವಾಗಿದೆ. ಇನ್ನೂ ಬಹಳ ಮುಖ್ಯವಾದಂಥ ಕೆಲಸಗಳು ಪೆಂಡಿಂಗ್ ಇವೆ. ಇಲ್ಲಿ ಲಿಮಿಟೆಡ್ ಅಂದರೆ 12,000 ಎಕರೆ ಜಮೀನಿದೆ. ದೊಡ್ಡ ಬೃಹತ್ ಕೈಗಾರಿಕೆ ಬರಬೇಕು. ಕೇಂದ್ರ ಸರ್ಕಾರ ಮೊದಲೇ ಸಮ್ಮತಿ ಕೊಟ್ಟಿದೆ. ಅದೊಂದು ಮಾಡಬೇಕು. ಅದು ಕೇಂದ್ರ ಸರ್ಕಾರ ಮಾಡಬೇಕಾಗ್ತದೆ, ನಮ್ಮ ಸರ್ಕಾರದಿಂದ ಬರೀಬೇಕಾಗ್ತದೆ. ರೈಲ್ವೆ ಪ್ರಾಜೆಕ್ಟು ನಾನು ಮೊನ್ನೆ ಕೂಡ ಹೇಳಿದೆ, ಮಾಹಿತಿ ತಿಳಿದಿರಿ. ಈ ಭಾಗದ ಇಬ್ಬರು ಸಂತ್ರಸ್ತರು ಡಾಕ್ಟರ್ ಸುಧಾಕರ್ ಮತ್ತು ಮಲ್ಲೇಶ್ ಅವರು ಏನೇನು ಪ್ರಾಜೆಕ್ಟ್ ತಂದಿದ್ದೀನಿ ಅದನ್ನೆಲ್ಲ ಕೂಡ ಮಾಡಬೇಕು. ವಿಶೇಷವಾಗಿ ಕುಪ್ಪಂನಿಂದ ಕುಪ್ಪಂಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಹಣ ಕೊಟ್ಟಿದೆ, ಅದನ್ನು ಪೂರ್ತಿ ಮಾಡಬೇಕು. ರೈಲ್ವೆ ಕೋಚ್ ಫ್ಯಾಕ್ಟರಿಯನ್ನು ಮಾಡೋದಕ್ಕೆ ಅವರಿಬ್ಬರು ಶಾಸಕರು ಹಣ ಕೊಡಬೇಕು, ಪಾರ್ಲಿಮೆಂಟ್ ಸದಸ್ಯರು ಅಂತೇಳಿ ವೇದಿಕೆ ಮೇಲೆ ಎಲ್ಲರಿಗೂ ಧನ್ಯವಾದಗಳು. ಹೇಳಿದ ನಮ್ಮ ಪ್ರೀತಿ ಪಾತ್ರರಾದ ನನ್ನನ್ನು 30 ವರ್ಷ ಪಾರ್ಲಿಮೆಂಟ್ ಮೆಂಬರ್ ಮಾಡಿದ ಎಲ್ಲರಿಗೂ ನಮಸ್ಕಾರ ಮಾಡಿ ನಾನು ಗುತ್ತಿಗೆದಾರರಿಗೆ ಈಗ ಸನ್ಮಾನ ಕಾರ್ಯಕ್ರಮ ಹಾಗೂ ಶಾಸಕರುಗಳಿಗೆ ವಿಶೇಷವಾದಂತಹ ಹೂವಿನ ಹಾರವನ್ನ ಹಾಕಿ ಅವರಿಗೂ ಸನ್ಮಾನವನ್ನ ಮಾಡಿಕೊಡ್ತಾ ಇದ್ದಾರೆ. ಕಾರ್ಯಕರ್ತರು ದಯಮಾಡಿ ಸ್ವಲ್ಪ ಅವಕಾಶ ಮಾಡ್ಕೊಂಡು ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡಿ. ಇದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಲೋಕೋಪಯೋಗಿ ಇಲಾಖೆ ವತಿಯಿಂದ ಆಯೋಜಿಸಿರುವಂತಹ ನಲ್ಲೂರು ಮತ್ತು ನತ್ತ ಗ್ರಾಮಗಳ ನಡುವೆ ಪಾಲಾರ್ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆಗಳ ಉದ್ಘಾಟನಾ ಸಮಾರಂಭವನ್ನ ನಡೆಸಿಕೊಟ್ಟಂತಹ ಮಾನ್ಯ ಸಚಿವರುಗಳಿಗೆ ಸದಾ ಧ್ವನಿ ಎತ್ತಿ ಅವರ ಸೇವೆಗಾಗಿ ಮುಡುಪಾಗಿರುವಂತಹ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಶ್ರೀಮತಿ ರೂಪಕಲಾ ಶಶಿಧರ್ ಮೇಡಮ್ ಅವರಿಗೆ ಎಲ್ಲರ ಪರವಾಗಿ ಗೌರವ ಸನ್ಮಾನ ಕಾರ್ಯಕ್ರಮ. ಮೇಡಮ್ ಅವರು ದಯಮಾಡಿ ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಲಾಗ್ತಿದೆ. ಶ್ರೀಮತಿ ರೂಪಕಲಾ ಶಶಿಧರ್ ಮೇಡಮ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಮೇಡಮ್